ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಸೋಯಾ ಚಂಕ್ಸ್ ಕೀಮಾ ಬಿರಿಯಾನಿ ರೆಸಿಪಿ. ಮಳೆ ಬರ್ತಾಯಿದೆ, ಚಳಿಗೆ ಬಿಸಿ ಬಿಸಿ ಬಿರಿಯಾನಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ಅನ್ನ ಮಾಡ್ಕೊಳಕ್ಕೆ ನಾನು ಒಂದು ಪಾತ್ರೆಯಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪಲಾವ್ಗೆ ಹಾಕ್ಕೊತೀವಲ್ವ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಹಾಕ್ಕೊತಾ ಇದ್ದೀನಿ. ಸೋಂಪು, ಚಕ್ಕೆ, ಲವಂಗ, ಅನಾನಸ್ ಹೂ ಮತ್ತು ಪಲಾವ್ ಎಲೆ ಮತ್ತು 1 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ 1/2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡೋಣ. ಆ ಟೈಮಲ್ಲಿ ಇಲ್ಲಿ ಸೋಯಾ ಚಂಕ್ಸ್ನ ಬಿಸಿ ನೀರಲ್ಲಿ ನೆನೆಸ್ಕೊಳ್ಬೇಕು. ನಾನಿಲ್ಲಿ 1/2 ಕಪ್ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಅದನ್ನು ಬಿಸಿನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. ಅನ್ನ ಮಾಡೋಕ್ಕೆ ಇಟ್ಟಿದ್ದ ನೀರು ಕುದೀತಾ ಇದೆ. ಇದಕ್ಕಿವಾಗ ನಾನು 1 ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಕುಕ್ಕರಿಗಾದರೆ 2.5 ಗ್ಲಾಸ್ ಸಾಕಾಗತ್ತೆ. ಇಲ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದಿದ್ದರಿಂದ 3 ಗ್ಲಾಸ್ ನೀರು ಬೇಕಾಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಅನ್ನ ರೆಡಿ ಆಗುತ್ತೆ. ಮೀನ್ ಟೈಮಲ್ಲಿ ಸೋಯಾ ಚಂಕ್ಸ್ ಕೀಮಾ ಕರಿ ಮಾಡ್ಕೊಳ್ಳೋಣ. ಸೋಯಾ ಚಂಕ್ಸ್ ಏನು ನೆನೆಸ್ಕೊಂಡಿದ್ವಿ ಅದನ್ನು ನೀರಿಂದ ತೆಗೆದು ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ 4 to 5 ಟೇಬಲ್ ಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 2 to 3 ಟೇಬಲ್ ಸ್ಪೂನ್ಸ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆಯಲ್ಲಿ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಅಟ್ಲೀಸ್ಟ್ 2 ಮಿನಿಟ್ಸ್ ಆದರೂ ಫ್ರೈ ಮಾಡಬೇಕು. ತಳ ಹಿಡಿಯುತ್ತೆ, ಬಟ್ ಸ್ಟಿಲ್ ಆಮೇಲೆ ಸರಿ ಹೋಗುತ್ತೆ. ಕಂಪ್ಲೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಾದಮೇಲೆ ಇದಕ್ಕೆ 1 ಕಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಅದನ್ನು ಕೂಡ 2 to 3 ಮಿನಿಟ್ಸ್ ಈರುಳ್ಳಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಹಾಕಾದ್ಮೇಲೆ ಇದಕ್ಕೆ ನಾನು ಉಪ್ಪು ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ನಾನು 1-2 ಟೊಮ್ಯಾಟೋಸ್, ಪುಟಾಣಿ ಟೊಮ್ಯಾಟೋಸ್ನ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಾದರೂ ಕಟ್ ಮಾಡಿ ಹಾಕ್ಕೋಬೋದು. ಟೊಮ್ಯಾಟೊಲು ಕೂಡ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಬೇಕು. 3 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. 1/2 ಸ್ಪೂನ್ ಅಥವಾ 3/4 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಆ್ಯಂಡ್ 1.5 ಸ್ಪೂನ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಗರಂ ಮಸಾಲ. ನಿಮಗೆ ಖಾರ ಹೇಗಬೇಕೋ ಹಾಗೆ ನೀವು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಇದನ್ನು ಕೂಡ ಮಸಾಲೆ ಎಲ್ಲ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗ. ನಾನಿಲ್ಲಿ 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕಿ ನೀರು ಕುದಿಯೋಕ್ಕಿಂತ ಮುಂಚೆನೇ ಸೋಯಾ ಚಂಕ್ಸ್ ಏನು ಕಟ್ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಸೋಯಾ ಚಂಕ್ಸ್ಗೂ ಕೂಡ ಉಪ್ಪು ಖಾರ ಎಲ್ಲ ಹದವಾಗಿ ಹಿಡಿಯುತ್ತೆ ಅಂತ. ಸೋಯಾ ಚಂಕ್ಸ್ ಆಲ್ರೆಡಿ ನೀರಲ್ಲಿ ನೆನೆಸ್ದಾಗಲೇ ಸಾಫ್ಟ್ ಆಗಿರುತ್ತೆ, ಬಟ್ ಸ್ಟಿಲ್ ಅದು ಉಪ್ಪು ಖಾರ ಹಿಡಿಯೋಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನೀರು ಅಲ್ಲಿ ಕುದಿಯೋಕ್ಕಿಂತ ಮುಂಚೆನೇ ಸೋಯಾ ಚಂಕ್ಸ್ ಹಾಕ್ಕೊಂಡ್ರೆ ಫ್ಲೇವರಿಗೂ ಚೆನ್ನಾಗಿರುತ್ತೆ. ಇದನ್ನು ನಾನು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊತೀನಿ. ಮಿನಿಟ್ಸ್ ಆಗಿದೆ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕಸೂರಿ ಮೇಥಿ ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ಮೊಸರು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಬಾದಾಮಿ ಪೇಸ್ಟ್ ಹಾಕ್ಕೊತೀನಿ ಇದಕ್ಕೆ. ಸೊ ನಾನು ಮೊಸರು ಹಾಕ್ಕೊಳಲ್ಲ, ಕಸೂರಿ ಮೇಥಿ ಹಾಕ್ಕೊತೀನಿ. ಆ್ಯಂಡ್ ಇವಾಗ ಬಾದಾಮಿ ಪೇಸ್ಟ್ ಹಾಕ್ಕೊಳ್ಳೋಣ. 8ರಿಂದ 10 ಬಾದಾಮಿ, ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾವು ಗೋಡಂಬಿ ಯೂಸ್ ಮಾಡೋಕ್ಕಿಂತ ಬಾದಾಮಿ ಪೇಸ್ಟ್ ಯೂಸ್ ಮಾಡಿದ್ರೆ ಆ ಫ್ಲೇವರೇ ಡಿಫ್ರೆಂಟಾಗಿರುತ್ತೆ. ಈ ಪೇಸ್ಟ್ ಆ್ಯಡ್ ಮಾಡಾದಮೇಲೆ ಜಾಸ್ತಿ ಏನು ಕುಕ್ ಮಾಡೋ ಅವಶ್ಯಕತೆ ಇರಲ್ಲ. 2ರಿಂದ 3 ನಿಮಿಷ ಮಿಕ್ಸ್ ಮಾಡಿ ಹಾಗೆ ಬಿಟ್ಟರೆ ಸೋಯಾ ಚಂಕ್ಸ್ ಕೀಮಾ ಕರಿ ರೆಡಿ ಆಗುತ್ತೆ. ನೆಕ್ಸ್ಟು ಸರ್ವ್ ಮಾಡಿ ತಿನ್ನೋದಷ್ಟೇ ಬಾಕಿ. ಲಾಸ್ಟಲ್ಲಿ ನಾನು ಹೇಳ್ತೀನಿ ಟೇಸ್ಟ್ ಹೇಗೆ ಬಂತು ಅಂತ, ಬಟ್ ಸ್ಟಿಲ್ ಅದಕ್ಕಿಂತ ಮುಂಚೆ ನೀವು ಈ ರೆಸಿಪಿ ಟ್ರೈ ಮಾಡಿದರೆ ನಂಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಹೇಳಬೇಕಂದ್ರೆ ಬಾದಾಮಿ ಪೇಸ್ಟ್ ಫ್ಲೇವರೇ ಡಿಫ್ರೆಂಟಾಗಿರುತ್ತೆ. ಸೊ ನಾವು ಮೊಸರು ಹಾಕಿದ್ರೆ ಹೇಗೆ ಫ್ಲೇವರ್ ಹುಳಿ ಬರುತ್ತಲ್ವ, ಇದೇ ಥರ ಬಾದಾಮಿ ಪೇಸ್ಟ್ ಹಾಕಿದ್ರೆ ಅದು ಸ್ವೀಟು ಕೂಡ ಇಲ್ಲ, ಹುಳಿ ಕೂಡ ಇಲ್ಲ, ತುಂಬ ಬ್ಯಾಲೆನ್ಸ್ಡ್ ಫ್ಲೇವರ್ ಇರುತ್ತೆ.
ಹೇಗೆ ರೆಸ್ಟೋರೆಂಟಲ್ಲೆಲ್ಲ ಬ್ಯಾಲೆನ್ಸ್ಡ್ ಫ್ಲೇವರ್ ಇರುತ್ತಲ್ವ, ತುಂಬ ಖಾರನೂ ಒಂದ್ಸಲ ತುಂಬ ಸ್ವೀಟು ಒಂದ್ಸಲ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಆ ಥರ ಇತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಬಾಯ್, ಟೇಕ್ ಕೇರ್.